ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಸ್ಪರ್ಶ ಗೌಡ. ಯಾರೆಲ್ಲ ಇನ್ನೂ ಕಾಮನಬಿಲ್ಲು ಕಥಾಗುಚ್ಛ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಕತೆ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಹಾಗೂ ಕಮೆಂಟ್ ಮಾಡಿ. ನಾನು ಇವತ್ತು ಹೇಳ್ತಿರೋ ಕತೆ ಒಂಗಿರಣ ಭಾಗ 217. ಶರದಿ, ನಿನ್ನನ್ನೇ ಕೇಳುತ್ತಿರುವುದು. ಧನು ಕಾರ್ ಕಳಿಸುತ್ತೇನೆ ಎಂದರು ಬೇಡ ಎಂದಂತೆ ಬೆಳಗ್ಗೆ ಮನೆಯಿಂದ ಬೇಗ ಹೊರಟೆ ಎಂದು ಮುದ್ದು ಕೂಡ ಇಳಿದಳು. ಎಲ್ಲಿಗೆ ಹೋಗಿದ್ದೆ ಎಂದು ಅವಳು ಮಾತನಾಡದಿರುವುದನ್ನು ನೋಡಿ ಮತ್ತೊಮ್ಮೆ ಎಚ್ಚರಿಸಿದರು. ಕ್ಷಣದಲ್ಲಿಯೇ ಸತ್ಯ ಹೇಳಿಬಿಡಬೇಕು ಎಂದುಕೊಂಡರೂ ಸಹ ನೋಡಿದ ಸತ್ಯವನ್ನು ಅವರ ಬಾಯಿಯಿಂದಲೇ ಕೇಳಿ ಖಚಿತಪಡಿಸಿಕೊಳ್ಳಬೇಕು. ಅಲ್ಲಿಯ ತನಕ ದುಡುಕಬಾರದು ಎಂದು ಯೋಚಿಸಿದಳು. ಅತ್ತೆ, ನಾನು ಬರುವ ಒಂದು ಬಸ್ ಮಿಸ್ ಆಯಿತು. ಇನ್ನೊಂದು ಬಸ್ ಹತ್ತಿ ಬರುವಾಗ ತುಂಬ ಟ್ರಾಫಿಕ್ ಆಯಿತು. ಅದಕ್ಕೆ ಬರುವುದು ತಡ ಆಯಿತು ಎನ್ನುತ್ತಿದ್ದ ಹಾಗೆ, ಇದನ್ನು ಕಾಲ್ ಮಾಡಿ ಹೇಳಬಹುದಿತ್ತಲ್ಲವ ಶರದಿ, ನಮಗೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ ಎಂದರೆ, ಸಾರಿ ಅತ್ತೆ, ಮೊಬೈಲ್ ಸೈಲೆಂಟ್ ಆಗಿದೆ, ನೋಡಿಲ್ಲ ಎಂದು ಮುಖ ಚಿಕ್ಕದು ಮಾಡಿ ಹೇಳಿದವಳನ್ನು ನೋಡಿದವರು, ಪರವಾಗಿಲ್ಲ ಬಿಡು, ಇನ್ನೊಮ್ಮೆ ಹೀಗೆ ಆದಾಗ ಕಾಲ್ ಮಾಡಿ ತಿಳಿಸುವುದನ್ನು ಮರೆಯಬೇಡ. ಧನು ತುಂಬ ಟೆನ್ಷನ್ ಮಾಡಿಕೊಂಡಿದ್ದ, ಅವನಿಗೆ ಕಾಲ್ ಮಾಡು ಎಂದು ಹೇಳಿ ಕಳುಹಿಸಿದ್ದರು. ಅತ್ತೆಯಿಂದ ತಪ್ಪಿಸಿಕೊಂಡಷ್ಟು ಸುಲಭವಾಗಿ ಧನುಷ್ ಬಳಿ ಮಾತನಾಡುವುದು. ತನ್ನ ಜಾಗದಲ್ಲಿ ಕುಳಿತು ಮೊಬೈಲ್ ತೆರೆದು ನೋಡಿದರೆ ಬಂದಿರುವ ಮಿಸ್ ಕಾಲ್ಗಳನ್ನು ನೋಡಿ ಅವಳಿಗೆ ತಲೆ ತಿರುಗುವುದೊಂದೇ ಬಾಕಿ. ಧೈರ್ಯ ಮಾಡಿ ಒಡನೆ ಧನುಷ್ಗೆ ಕಾಲ್ ಮಾಡಿದಳು. ಒಂದೇ ರಿಂಗಿಗೆ ಕರೆ ಸ್ವೀಕರಿಸಿದವನು, ಇಡಿಯಟ್, ಎಲ್ಲಿ ಹೋಗಿದ್ದೆ? ಕಾಲ್ ಮಾಡುತ್ತಿದ್ದ ಹಾಗೆ ರಿಸೀವ್ ಮಾಡಬೇಕು ಎಂದು ಗೊತ್ತಾಗುವುದಿಲ್ಲವ ನಿನಗೆ? ಇಲ್ಲ, ಸ್ಕೂಲಿಗೂ ಹೋಗಿಲ್ಲ, ಕಾಲು ರಿಸೀವ್ ಮಾಡ್ತಿಲ್ಲ. ನನಗೆ ಇಲ್ಲಿ ಜೀವವೇ ಹೋದ ಹಾಗೆ ಆಗಿತ್ತು ಗೊತ್ತಾ ನಿನಗೆ? ಬೆಳಗ್ಗೆ ಮನೆಯಿಂದ ಬೇಗ ಹೊರಟೆಯಂತಲ್ಲ, ಸ್ಕೂಲಿಗೆ ಬರಲು ಇಷ್ಟೊತ್ತು ಬೇಕಾ? ಶರದಿ ಅಲೋ ಎನ್ನುವ ಮುಂಚೆ ಬಾಯಿಗೆ ಬಿಡುವು ಕೊಡದೆ ಒಂದೇ ಸಮ ಮಾತನಾಡುತ್ತಿದ್ದನು. ಅವನ ಧ್ವನಿಯನ್ನು ಕೇಳಿ ಆಗಲೇ ಭಯ ಶುರುವಾಗಿತ್ತು ಇವಳಿಗೆ. ಅವನು ಮಾತನಾಡಿ ನಿಲ್ಲಿಸಿದರೂ ಸಹ ಅವಳು ಮಾತನಾಡದೆ ಇರುವುದನ್ನು ನೋಡಿ ಶರದಿ ಎಂದನು. ಮೇಲು ಧ್ವನಿಯಲ್ಲಿ ಗುಟ್ಟಿದ್ದಳು. ನಾನು ಮಾತನಾಡುತ್ತಿರುವುದು ಕೇಳಿಸುತ್ತಿದ್ದೆಯಾ? ಯಾಕೆ ಸುಮ್ಮನಿದ್ದೀಯಾ? ಮತ್ತೊಮ್ಮೆ ಗದರಿದನು. ನನ್ನನ್ನು ಮಾತನಾಡಲು ಬಿಟ್ಟರೇ ಅಲ್ವಾ? ನೀನೇ ಒಂದೇ ಸಮ ವಟವಟ ಎಂದು ಮಾತನಾಡ್ತಿದ್ದೀಯಾ? ಅದು ಒಂದು ಬಸ್ ಮಿಸ್ ಆಯಿತು, ಆಮೇಲೆ ಟ್ರಾಫಿಕ್ ಇತ್ತು. ಹೊರಬರದೆ ಮುಷ್ಕರ ಉಡಿದ ಸ್ವರದಲ್ಲಿ ಪ್ರಯಾಸದಲ್ಲೇ ನುಡಿದಿದ್ದಳು. ಇಡಿಯಟ್, ಅದಕ್ಕೆ ನಾನು ಕಾರು ಕಳಿಸುತ್ತೇನೆ ಎಂದಿದ್ದು. ದೊಡ್ಡ ಮನುಷ್ಯ ಥರ ಕಾರು ಬೇಡ ಎಂದೆಯಲ್ಲ, ಈಗ ನೋಡು ಏನಾಯಿತು. ಅದನ್ನು ಕಾಲ್ ಮಾಡಿ ಹೇಳೋಕೆ ಏನಾಗಿತ್ತು? ನಿನಗೆ ಮೌನ ವ್ರತ ಮಾಡ್ತಿದ್ದೀಯಾ? ಶರದಿ ಜೊತೆ ಈ ರೀತಿ ಮಾತನಾಡಿ ತುಂಬ ದಿನವೇ ಕಳೆದು ಹೋಗಿತ್ತು ಅವನು. ಈಗ ಅವನ ಕೋಪವನ್ನು ಕಡಿಮೆ ಮಾಡುವುದೇ ದೊಡ್ಡ ತಲೆನೋವಾಗಿತ್ತು ಇವಳಿಗೆ. ಧನು, ನನಗೂ ಹೀಗಾಗುತ್ತೆ ಎಂದು ಏನು ಗೊತ್ತಿತ್ತು? ಅಷ್ಟಕ್ಕೆ ನೀನು ಈ ರೀತಿ ಬೈದರೆ ನನಗೆ ಬೇಜಾರಾಗುತ್ತೆ. ಮತ್ತದೇ ಮೆಲುಧ್ವನಿ ಅವಳದು. ತಾನು ಜೋರು ಮಾತನಾಡಿದರೆ ಅವನು ಕೂಡ ಜೋರಾಗುತ್ತಾನೆ ಎಂದು ಅವನ ಬಗ್ಗೆ ತುಂಬ ಚೆನ್ನಾಗಿ ಅರಿತಿದ್ದಾಳೆ. ಈಗಾಗಲೇ ಅವನನ್ನು ಬಗ್ಗಿಸಲು ತಿಳಿದಿರುವ ಅಸ್ತ್ರವನ್ನು ಉಪಯೋಗಿಸುತ್ತಿದ್ದಳು. ಅವಳ ಬೇಸರದ ಧ್ವನಿ ಕೇಳಿದವನು, ಸಾರಿ ಶರದಿ, ನೀನು ಕಾಲ್ ರಿಸೀವ್ ಮಾಡದಿದ್ದಕ್ಕೆ ಎಷ್ಟು ಟೆನ್ಷನ್ ಆಗಿತ್ತು ಗೊತ್ತಾ? ಇನ್ನೊಮ್ಮೆ ಹೀಗೆ ಮಾಡಬೇಡ ಎಂದು ಹೇಳಿ ಕರೆ ತುಂಡರಿಸಿದ್ದನು. ಅವನ ಕರೆ ತುಂಡಾದ ತಕ್ಷಣ ಹುಫ್, ಬಚಾವಾದೆ ಎಂದು ನೀಡಿದಾದ ಉಸಿರನ್ನು ಹೊರದಬ್ಬಿದಳು. ಸುಳ್ಳು ಹೇಳುವುದು ಎಷ್ಟು ಕಷ್ಟ ಎಂದು ಗೊತ್ತಿರಲಿಲ್ಲ. ನಿಮ್ಮೆಲ್ಲರಿಂದ ವಿಷಯ ಮುಚ್ಚಿಟ್ಟಿದ್ದಕ್ಕೆ ಸಾರಿ ಧನು ಎಂದು ಮನದಲ್ಲೇ ಹೇಳಿಕೊಂಡಿದ್ದಳು. ಇದರ ಮುಂದಿನ ಪರಿಣಾಮ ಏನಾಗುವುದು ಎಂದು ತಿಳಿದಿಲ್ಲ ಅವಳಿಗೆ. ಮಿಸ್ಟರ್ ರಿಷಿ, ನಿಮಗೆ ಕೆಲಸ ಮಾಡಲು ಇಂಟ್ರೆಸ್ಟ್ ಇಲ್ಲ ಎಂದರೆ ಮನೆಯಲ್ಲಿರಿ. ಅದು ಬಿಟ್ಟು ಆಫೀಸಿಗೆ ಬಂದು ನಮಗೆ ಯಾಕೆ ಟೆನ್ಷನ್ ಕೊಡ್ತೀರಾ? ಈ ಫೈಲ್ ಕರೆಕ್ಷನ್ ಮಾಡಿ ಎಂದು ನಾನು ನಿಮಗೆ ಕೊಟ್ಟಿದ್ದು. ಆದರೆ ಇದರಲ್ಲಿರುವ ಮಿಸ್ಟೇಕ್ ಎಲ್ಲ ಹಾಗೇ ಇದೆ. ಏನು ಕರೆಕ್ಷನ್ ಮಾಡಿದ್ದೀರಾ ನೀವು? ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಫೈಲ್ ಇದು. ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ನಮಗೆ ಲಾಸ್ ಆಗುವುದು. ರಿಷಿ ಕೆಲಸಕ್ಕೆ ಬರುತ್ತಿದ್ದ ಹಾಗೆ ಶರತ್ ಚಂದ್ರ ಅವನಿಗೆ ಒಂದು ಫೈಲ್ ಕೊಟ್ಟು ಅದರಲ್ಲಿರುವ ಮಿಸ್ಟೇಕ್ಗಳನ್ನು ಸರಿ ಮಾಡು ಎಂದು ಹೇಳುತ್ತಾನೆ. ರಿಷಿ ಆದಷ್ಟು ಮಿಸ್ಟೇಕ್ಗಳನ್ನು ಹುಡುಕಿ ಸರಿ ಮಾಡಿ ಫೈಲ್ ತೆಗೆದುಕೊಂಡು ಹೋಗಿ ಚೇಂಬರ್ನಲ್ಲಿ ಕೊಡುತ್ತಿದ್ದ ಹಾಗೆ ಯಾವುದೋ ಒಂದು ಮೂಲೆಯಲ್ಲಿರುವ ತಪ್ಪನ್ನು ತೋರಿಸಿ ರಿಷಿಗೆ ಬೈಯುತ್ತಿದ್ದನು. ಒಟ್ಟಿನಲ್ಲಿ ಹೆಚ್ಚು ಹೆಚ್ಚು ಅವಮಾನ ಮಾಡಬೇಕು ಎನ್ನುವ ಉದ್ದೇಶ ಅವನದು. ಇಲ್ಲ ಸರ್, ತುಂಬ ಮಿಸ್ಟೇಕ್ ಇತ್ತು, ಎಲ್ಲವನ್ನು ಸರಿ ಮಾಡಿದ್ದೇನೆ. ಅದೊಂದು ಎಲ್ಲೋ ಕಣ್ತಪ್ಪಿನಿಂದ ಉಳಿದುಕೊಂಡಿದೆ. ಕೊಡಿ ಸರ್, ಮಾಡಿಕೊಡುತ್ತೇನೆ ಎಂದವನ ಮಾತು ಕೇಳಿ ಕೋಪಗೊಂಡವನು, ರಿಷಿ, ಈಗ ಮತ್ತೆ ಫೈಲನ್ನು ನಿನ್ನ ಕೈಗೆ ಕೊಡಬೇಕಾ? ಕೆಲಸ ಮಾಡುವಾಗ ನಿನ್ನ ಜ್ಞಾನ ಎಲ್ಲಿ ಇಟ್ಟು ಕೆಲಸ ಮಾಡ್ತೀಯಾ? ಹೇಗೆ ಬೇಕೋ ಆಗೋ ಮಾಡಲು ಇದನ್ನೇನು ಕೂಲಿ ಕೆಲಸ ಎಂದು ತಿಳಿದಿದ್ದೀಯಾ? ಸ್ವಲ್ಪ ಹೆಚ್ಚು ಕಡಿಮೆಯಾದರೂ ನಿನಗೆ ಏನು ಲಾಸ್ ಆಗುವುದು ನನಗೆ.
ನಿನಗೆ ಸಂಬಳ ಬಂದರೆ ಅಷ್ಟೇ ಸಾಕು. ಒಂದು ಸಣ್ಣ ತಪ್ಪನ್ನು ಹಿಡಿದು ಮಾತು ಎಲ್ಲಿಂದ ಎಲ್ಲಿಗೂ ಸಾಗುತ್ತಿತ್ತು. ಇದನ್ನು ನೋಡಿದ ರಿಷಿಯ ಮನಸ್ಸಿಗೆ ಬಹಳವೇ ವೇದನೆಯಾಯಿತು. ಆದರೂ ಅದನ್ನು ಅಲ್ಲಿ ಹೇಳಿಕೊಳ್ಳುವ ಆಗಿಲ್ಲ, ಬಿಡುವ ಆಗಿಲ್ಲ. ಪದೇ ಪದೇ ಚುಚ್ಚಿ ಮಾತನಾಡುವುದನ್ನು ರಿಷಿಯಿಂದ ಸಹಿಸಲು ಆಗುತ್ತಿಲ್ಲ. ಹಾಗಂತ ಇಲ್ಲಿ ಕೆಲಸ ಬಿಟ್ಟು ಬೇರೆ ಕಡೆ ಕೆಲಸಕ್ಕೆ ಹೋಗೋಣ ಎಂದು ಯೋಚಿಸಿದರು. ಬೇರೆ ಕಡೆ ಸಂಬಳ ಕಡಿಮೆ ಎಂದು ಹಾಗೆ ಸುಮ್ಮನಾಗುತ್ತಿದ್ದನು. ಸಂಬಳ ಕೊಡುತ್ತಿರುವುದು ಯಾರು ಎಂದು ಅವನಿಗೆ ತಾನೇ ಏನು ಗೊತ್ತು. ಎಷ್ಟೇ ಕಷ್ಟ ಆದರೂ EMI ಕಟ್ಟುವ ತನಕನಾದರೂ ಇಲ್ಲಿ ಕೆಲಸ ಮಾಡಲೇಬೇಕು ಎಂದು ಯೋಚಿಸಿ ಅಲ್ಲಿ ಕೆಲಸ ಮಾಡುತ್ತಿದ್ದನು. ಕೆಲವೊಮ್ಮೆ ಕೆಲವೊಂದು ಜಾಗಗಳಲ್ಲಿ ನಮಗೆ ಇರಲು ಇಷ್ಟ ಇಲ್ಲದೆ ಹೋದರೂ ಅನಿವಾರ್ಯ ಕಾರಣಗಳಿಂದ ಅಲ್ಲಿ ಇರಲೇಬೇಕಾಗುತ್ತದೆ. ಶರದಿ ಇಂದು ಅದೇ ಜಾಗಕ್ಕೆ ಹೋಗಬೇಕು ಎಂದು ಮತ್ತೆ ನಿರ್ಧಾರ ಮಾಡಿದಳು. ಆದರೆ ನಿನ್ನೆ ಮಾಡಿದ ತಪ್ಪನ್ನು ಮಾತ್ರ ಮಾಡಲಿಲ್ಲ. ಸ್ಪಂದನ ಹಾಗೂ ಧನು ಇಬ್ಬರಿಗೂ ಮೊದಲೇ ಕಾಲ್ ಮಾಡಿ ತಾನು ತನ್ನ ಗೆಳತಿಯನ್ನು ಮೀಟ್ ಮಾಡಲು ಹೋಗುತ್ತಿದ್ದೇನೆ, ಅವಳನ್ನು ಮಾತನಾಡಿಸಿಕೊಂಡು ಸ್ಕೂಲಿಗೆ ಬರುತ್ತೇನೆ ಎಂದು ಸುಳ್ಳು ಹೇಳಿಬಿಟ್ಟಿದಳು. ಯಾವುದಾದರೂ ಒಂದು ವಿಷಯಕ್ಕೆ ಒಮ್ಮೆ ಸುಳ್ಳು ಹೇಳಿದರೆ ಆ ವಿಷಯವನ್ನು ಮುಚ್ಚಿ ಹಾಕಲು ಕೆಲವೊಮ್ಮೆ ಸುಳ್ಳುಗಳ ಸರಮಾಲೆಗಳನ್ನೇ ಕಟ್ಟಬೇಕಾಗುತ್ತದೆ. ಪೂರ್ತಿಯಾಗಿ ವಿಷಯ ತಿಳಿದುಕೊಳ್ಳಬೇಕು ಎಂದು ಪಣ ತೊಟ್ಟವಳು ಈ ರೀತಿ ಸುಳ್ಳು ಹೇಳಿದ್ದಳು. ಸಾಗರ್ ನಿನ್ನೆಯ ರೀತಿಯೇ ಇಂದು ಕೂಡ ಕಾಲೇಜಿನ ಬಳಿಗೆ ಹೋಗಿ ಅನತಿಯನ್ನು ಮಾತನಾಡಿಸಿಕೊಂಡು ಕಾರನ್ನು ಮರಳಿ ಅದೇ ಜಾಗಕ್ಕೆ ತಂದು ನಿಲ್ಲಿಸಿದನು. ಆಟೋದಲ್ಲಿ ಅವನನ್ನೇ ಫಾಲೋ ಮಾಡಿಕೊಂಡು ಬಂದವಳು ಅವನು ಕಾರು ನಿಲ್ಲಿಸಿ ಅದರ ಓನರ್ಗೆ ಕೀಯನ್ನು ಹಿಂತಿರುಗಿಸಿ ಮುಂದೆ ನಡೆದು ಬಂದವನ ಎದುರಿಗೆ ಹೋಗಿ ನಿಂತೇ ಬಿಟ್ಟಳು. ಶರದಿ ಯಾರು ಎನ್ನುವುದು ಅವನಿಗೂ ಕೂಡ ತಿಳಿದಿರಲಿಲ್ಲ. ಆದರೆ ಕೈಕಟ್ಟಿ ತನ್ನ ಎದುರಿಗೆ ಬಂದು ನಿಂತವರನ್ನೇ ಆಶ್ಚರ್ಯದಲ್ಲಿ ನೋಡಿದವನು ಯಾರು ನೀವು ಎಂದನು. ಈಗ ಅವನ ಎದುರಿಗೆ ನಿಂತು ಜೋರಾಗಿ ಮಾತನಾಡುವ ಹಾಗೂ ಇರಲಿಲ್ಲ. ಇಂತಹ ವಿಷಯವನ್ನು ನಿಧಾನವಾಗಿ ಹ್ಯಾಂಡಲ್ ಮಾಡಬೇಕು ಎಂದು ಯೋಚಿಸಿದವಳು ನಿನ್ನ ಅಕ್ಕ ಎಂದು ತಿಳಿದುಕೋ ಎಂದಳು. ಅವಳ ಮಾತು ಕೇಳಿ ಇನ್ನೂ ಆಶ್ಚರ್ಯವಾಯಿತು ಅವನಿಗೆ. ನೀವು ಯಾರು ಎಂದೇ ಗೊತ್ತಿಲ್ಲ ನನಗೆ, ಅಂಥದ್ದರಲ್ಲಿ ನಿಮ್ಮನ್ನು ಅಕ್ಕ ಎಂದು ತಿಳಿಯಬೇಕಾ ಎಂದನು. ನೀನು ಅಕ್ಕ ಎಂದು ಕರೆಯದಿದ್ದರೂ ಪರವಾಗಿಲ್ಲ, ಹಾಗೇ ತಿಳಿದುಕೋ ಎಂದು ಹೇಳಿದೆ. ನಾನು ಕೇಳುವ ಪ್ರಶ್ನೆಗೆ ಸರಿಯಾಗಿ ಉತ್ತರ ಕೊಡು. ಈಗ ಕಾಲೇಜಿನ ಬಳಿ ಹೋಗಿ ಒಂದು ಹುಡುಗಿಯನ್ನು ಮೀಟ್ ಮಾಡಿ ಬಂದೆಯಲ್ಲ, ಅವಳು ನಿನಗೆ ಏನಾಗಬೇಕು ಎಂದು ನೇರವಾಗಿ ಪ್ರಶ್ನೆ ಕೇಳಿದಳು. ಅವಳ ಮಾತು ಕೇಳಿ ಆಶ್ಚರ್ಯವಾದವನು ಅದನ್ನೆಲ್ಲ ನಾನು ನಿಮಗೆ ಯಾಕೆ ಹೇಳಬೇಕು? ನನ್ನ ಪರ್ಸನಲ್ ವಿಷಯವನ್ನು ಕೇಳಲು ನೀವ್ಯಾರು? ಅವನು ಕೂಡ ತಾನೇನು ಕಡಿಮೆ ಇಲ್ಲ ಎಂದು ನೇರವಾಗಿ ಹೇಳಿದನು. ನಾನು ಯಾರು ಎಂಬುದನ್ನು ಆಮೇಲೆ ಹೇಳ್ತೀನಿ, ಆ ಹುಡುಗಿ ಯಾರು ಎಂದು ಹೇಳು ಎಂದಳು. ರಸ್ತೆಯಲ್ಲಿ ನಿಂತು ಯಾರು ಹೇಳು ಎಂದರೆ ನಾನು ಏನು ಹೇಳುವುದು? ನೀವು ಯಾರು ಎಂದು ಗೊತ್ತಿಲ್ಲ, ಅಂಥದ್ದರಲ್ಲಿ ನಾನ್ಯಾಕೆ ಹೇಳಬೇಕು? ನಾನು ಏನು ಹೇಳುವುದಿಲ್ಲ, ನಾನು ಹೋಗಬೇಕು, ಜಾಗ ಬಿಡಿ ಎಂದು ಹೋಗಲು ಅವಸರಿಸಿದನು. ಹೇ ಹೋಗಿವಂತೆ, ನಿಲ್ಲು ಒಂದು ನಿಮಿಷ. ನಾನೇನು ಕೆಟ್ಟ ಉದ್ದೇಶದಿಂದ ಹಾಗೆ ಕೇಳಲಿಲ್ಲ. ನಮ್ಮ ರಿಲೇಷನ್ಸ್ ಒಂದು ಹುಡುಗಿ ಅದೇ ರೀತಿ ಇದ್ದಳು, ಅವಳು ಇವಳೇನಾ ಎಂದು ನನಗೆ ಕನ್ಫ್ಯೂಸ್ ಆಯಿತು. ಅದಕ್ಕೆ ಇವತ್ತು ನೀನು ಆ ಹುಡುಗಿಯ ಜೊತೆ ಮಾತನಾಡುವುದನ್ನು ನೋಡಿ ನಿನ್ನನ್ನು ಫಾಲೋ ಮಾಡಿಕೊಂಡು ಬಂದು ಕೇಳುತ್ತಿರುವುದು ಎಂದು ಅದಕ್ಕೂ ಒಂದು ಸುಳ್ಳು ಪೋಣಿಸಿದಳು. ಶರದಿ ಹೇಳುವ ರೀತಿಯನ್ನು ನೋಡಿ ಅನುಮಾನವೇ ಬರಲಿಲ್ಲ ಅವನಿಗೆ. ನೀವು ತಿಳಿದಿರುವಂತಹ ಹುಡುಗಿ ಅವಳಲ್ಲ, ಇವಳು ಬಿಸ್ನೆಸ್ ಮ್ಯಾನ್ ಮಿಥುನ್ ಚಕ್ರವರ್ತಿಯವರ ಮಗಳು, ನನ್ನ ಗರ್ಲ್ ಫ್ರೆಂಡ್ ಎಂದನು. ಗರ್ಲ್ ಫ್ರೆಂಡ್ ಎಂದರೆ ನಿನ್ನ ಲವ್ವರಾ ಎನ್ನುತ್ತಿದ್ದ ಹಾಗೆ ಮರು ಯೋಚನೆಯನ್ನು ಮಾಡದೆ ಹೌದು ಎಂದು ಅಲ್ಲಿಂದ ಮುಂದೆ ಹೋಗಿದ್ದನು. ಮುಂದುವರೆಯುವುದು